ಮೇಡಮ್ ಸ್ವಲ್ಪ ಸ್ಮೈಲ್. ಸದಾಶಿವ ಅವರೇ, ಒಂದು ಸಮಸ್ಯೆ ಆಗೋಗ್ಬಿಟ್ಟಿದೆ. ಏನು ಶಾಸ್ತ್ರಿಗಳೇ? ಅದು ನಿಮ್ಮ ಮಗಳನ್ನ ಇವತ್ತು ಅವ್ರ ಮನೆ ತುಂಬಿಸ್ಕೊಳ್ಳೋಕ್ಕೆ ಒಳ್ಳೆ ಸಮಯ ಅಲ್ಲ. ಅಲ್ಲಿ ತನಕ ಇವರಿಬ್ರು ರಾತ್ರಿ ಎಲ್ಲಿ ಉಳ್ಕೋತಾರೆ? ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿದ್ರಾಗತ್ತೆ. ಪುರೋಹಿತ್ರೆ, ಹಾಗಾದ್ರೆ ಇವತ್ತು ಮನೆ ತುಂಬಿಸ್ಕೊಳ್ಳೋದೇ ಬೇಡ ಅಂತೀರಾ? ಹೌದಮ್ಮ, ನಾಳೆನೇ ಒಳ್ಳೆ ಲಗ್ನ ಇರೋದು. ಸದಾಶಿವ ಅವರೇ, ನೀವೇನಂತೀರಾ? ಅಳಿಯಂದ್ರೆ ನಿಮಗೆ ಓಕೆನಾ? ಓಕೆ. ಬೆಳಗ್ಗೆ 10ರಿಂದ 10ವರೆಗೆ ಒಳ್ಳೆ ಮುಹೂರ್ತ ಇದೆ. ಆ ಗಳಿಗೆಯಲ್ಲಿ ನಿಮ್ಮ ಸೊಸೆಯನ್ನ ಮನೆ ತುಂಬಿಸ್ಕೊಳ್ಳಿ. ಸುಸ್ತಾಗೋಗಿತ್ತು, ನಿಂತು ನಿಂತು ಕಾಲು ಬಂದ್ಬಿಟ್ಟಿತ್ತು. ಅಷ್ಟು ಯಾವಾಗ ಮುಗಿಯುತ್ತೆ ಅನ್ನಿಸ್ಬಿಟ್ಟಿದೆ. ಸರ್ ಇನ್ನೊಂದು ಬೇಡ ಬೇಡ ಬೇಡ. ನೀವೇನ್ರಿ ನೀವು ನೋಡ್ರಿ, ಯಾರಾದ್ರೂ ಬೇಡ ಅನ್ನೋದಾದ್ರೆ ಈ ತರ ಬೇಡ ಅಂತಾರೆ. ಎಲೆ ಕಾಣಂಗೆ ಬೇಡ 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 ಅಂತ ಎಲೆ ಖಾಲಿ ಬಿಡ್ತಾರ. ಅದ್ರ ಅರ್ಥ ಬೇಕು ಅಂತ ಹಾಕ್ರಿ ನೀವು. ನೀನ್ ಸುಂದರಪ್ಪ, ನಿನ್ ಫೇವ್ರೆಟ್ ಮೈಸೂರು ಪಾಕು. ಹಾಂ, ಮತ್ತು ಮೇಡಮ್ ತಿನ್ನಿಸಿ ಸರ್. ಗೆಳೆಯ ತಿನ್ಸೋ. ಕಮಾನ್ ಬ್ರೋ, ತಿನ್ಸು ಬ್ರೋ. ಏನ್ರ ಇದಲ್ಲ, ನಿಮ್ದೇ ಊಟ ಮಾಡಕ್ಕೂ ಬಿಡಲ್ವಲ್ಲ. ಗೆಳೆಯ ನೋಡೋ, ಈ ಪೋಸ್ ಇದ್ರೇನೆ ಆಲ್ಬಮ್ ಕಂಪ್ಲೀಟ್ ಆಗೋದು. ಅರ್ಥ ಆಯ್ತಾ? ತಿನ್ಸು ತಿನ್ಸು ತಿನ್ಸು. ತಿನ್ಸು ಬ್ರೋ. ತೆಗೆಪ್ಪ ತೆಗೆಪ್ಪ. ತಿನ್ನಿಸ್ತಾನೆ. ಅದು ಆ ಥರ ಅಲ್ಲಪ್ಪ ತಿನ್ಸೋದು. ಅಪ್ಪಣ್ಣ, ನೀನ್ ನಂಗೆ ತಿನ್ಸು. ನೋಡ್ಕೋ, ಈ ಥರ ತಿನ್ನಿಸ್ಬೇಕು. ತಿನ್ಸು. ವೆರಿ ಗುಡ್, ವೆರಿ ಗುಡ್. ಮೇಡಮ್ ನೀವು ಸರ್ ತಿನ್ನಿಸಿ ಮೇಡಮ್. ಒಂದು ಫೋಟೋ ಇದೆಯಲ್ಲ ಆಲ್ರೆಡಿ, ಸಾಕು. ನೋಡೋ, ಕಾನ್ಸೆಪ್ಟ್ ಒಂದೇ, ಆದ್ರೆ ವರ್ಷನ್ಗಳು ಬೇರೆ ಬೇರೆ ಅಷ್ಟೇ. ಅರ್ಥ ಆಯ್ತಾ? ಅದಕ್ಕೆ ನೀವು ತಿನ್ನಿಸ್ಲೇಬೇಕು. ಈ ಫೋಟೋಸ್ ಆಲ್ಬಮ್ ಅಲ್ಲಿ ಇರ್ಲೇಬೇಕು. ತಿನ್ಸಿ. ಕಮಾನ್ ಅದಕ್ಕೆ ತಿನ್ಸಿ. ಏನೇ ಅವ್ರು ಇವತ್ತು ಅದಕ್ಕೆ ತೋರಿಸ್ತೀನಿ. ಇದಕ್ಕೆ ಆ ಸುತ್ತಾಕೋದೇನು ಬೇಡ, ಡೈರೆಕ್ಟಾಗಿ ಅಷ್ಟೇ. ಸಿಗ್ತಪ್ಪ ಫೋಟೋ? ಹಾಂ ಸರಿ, ಊಟ ಮಾಡಿ. ಅಯ್ಯೋ, ತಗೊಳ್ಳಿ, ನೀರು ಕುಡಿ. ಇದು ಹಿಡ್ಕೊಳಪ್ಪ ಫಸ್ಟು. ಸಾಕಾಗಿ ಹೋಗುತ್ತಲ್ಲ.
ಆನಂದ್, ನನಗೆ ಒಂದು ಕನ್ಫ್ಯೂಷನ್ ಕಣೋ. ನೀನು ನೀರು ಕುಡಿಬೇಕಾ ಬೇಡವಾ ಅಂತನಾ? ಮಿನರಲ್ ವಾಟರ್ ಕುಡಿಬೇಕು ಕಣ. ಇದ್ರ ಬಗ್ಗೆ ಅಲ್ಲ ಕಣೋ. ಅಲ್ಲ, ಇವತ್ತೇ ನಮ್ಮ ಮನೆಗೆ ಹೋಗೋದಕ್ಕೇನೋ ಪ್ರಾಬ್ಲಮ್ಮು. ಅದೇ ಮನೆ, ಅದೇ ನಾವು, ಏನೋ ಡಿಫ್ರೆನ್ಸ್ ಆಗುತ್ತೆ. ನಮ್ಮ ಮನೆಗೆ ಹೋಗೋದಕ್ಕೂ ನಾವು ಮುಹೂರ್ತ ನೋಡ್ಬೇಕೇನೋ. ಗೆಳೆಯ, ಇವತ್ತು ಒಂದು ದಿವಸ ಆದರೂ ನಿನ್ನ ಬುದ್ಧಿವಂತಿಕೆ, ಲಾಜಿಕ್ಕು ಇವನ್ನೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಬಿಡು. ನೋಡೋ, ಪ್ರತಿಯೊಂದು ಶಾಸ್ತ್ರಕ್ಕೂ ಅದರದೇ ಆದ ಮುಹೂರ್ತ, ಗಳಿಗೆ ಅಂತ ಇರುತ್ತಪ್ಪ. ಅದ್ರ ಪ್ರಕಾರನೇ ನಾವು ನಡ್ಕೋಬೇಕು. ನಮ್ಮದೇ ಮನೆ ಅಂತ ಅದಕ್ಕೆನ ರಾತ್ರಿ ಹೊತ್ತು ಮನೆ ತುಂಬಿಸ್ಕೊಳಕ್ಕಾಗುತ್ತೇನ? ಸರಿ, ಇವಾಗ ನಾನು ಎಲ್ಲಿಗೋ ಹೋಗಲಿ, ಎಲ್ಲಿ ಉಳ್ಕೊಳ್ಳಿ ಹೇಳು. ಗೆಳೆಯ, ನೀನು ಒಬ್ಬನೇ ಅಲ್ಲ, ಅದಕ್ಕೇನು ಎಲ್ಲಿಗೂ ಹೋಗೋ ಹಾಗಿಲ್ಲ. ನೋಡ, ನಿಮ್ಮಿಬ್ರಿಗೂ ಒಂದು ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿದ್ವಿ. ಇಬ್ರು ಒಂದೇ ರೂಮಲ್ಲಿ ಇರಬೇಕಾಗತ್ತೆ. ಒಂದೇ ರೂಮಾ? ಏಯ್, ಇಬ್ರಿಗೂ 2 ರೂಮ್ ಬುಕ್ ಮಾಡೋದಲ್ವೇನಾ? ಇಬ್ರಿಗೂ 2 ರೂಮ್. ಕರೆಕ್ಟು. ಬೇರೆ ಬೇರೆ ಹೋಟ್ಲಲ್ಲಿ ಒಂದೊಂದು ರೂಮ್ ಬುಕ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ? ಬೆಸ್ಟ್ ಅಲ್ವಾ? ಏಯ್, ನೀನೇನು ಸೀರಿಯಸ್ ಆಗಿ ಮಾತಾಡ್ತಾ ಇದೆಯಾ ಇಲ್ಲ ಡೌ ಮಾಡ್ತಾ ಇದೆಯೋ? ಒಳ್ಳೆ ಪೇಕ್ ರಂಗ್ ಆಡ್ತಾ ಇದ್ದಾನೆ. ಏಯ್, ನೀನು ತಾಳಿ ಕಟ್ಟಿದ ಕ್ಷಣದಿಂದ ಅವರು ನಿನಗೆ ಹೆಂಡ್ತಿ, ನೀನು ಅವ್ರ ಗಂಡ ಕಣ. ಬೇರೆ ಬೇರೆ ರೂಮ್ ಅಂದ್ರೆ ಬೇರೆ ಬೇರೆ ರೂಮ್. ರೂಮಲ್ಲಿ ಇದು ಮಂಚ ಬೇರೆ ಬೇರೆ ಇರುತ್ತಲ್ವಾ? ಮಂಚ ಬೇರೆ ಬೇರೆ, ಸಿಂಗಲ್ ಅಂತ ಬರ್ತೀನಿ. ಮದುವೆ ಆದ್ಮೇಲೆ ಬೇರೆ ಬೇರೆ ಮಲಗ್ಬೇಕಂತ ಯಾವ ಖುಷಿಗೆ ಮದುವೆ ಆಗ್ತಾರೆ ಅವರು? ಒಟ್ಟಿಗೆ ಮಲಗ್ಬೇಕಾ? ಡಬಲ್ ಕಾಟು. ಇದನ್ನ ಮದುವೆ ಊಟ ಅಂತಾರ? ಮದುವೆ ಊಟ ಇರಲಿ, ನಾರ್ಮಲ್ ಊಟ ಥರನೇ ಕಾಣಿಸ್ತಾ ಇಲ್ಲ. ಇಂಥ ಊಟ ನಮ್ಮ ಮನೇಲಿ ಕೆಲಸದವ್ರು ತಿನ್ನಲ್ಲ. ಸಿಸ್ಟರ್, ಮದುವೆ ಅಂದರೆ ಊಟನೇ ಆಕರ್ಷಣೆ. ಊಟನ ಮಿಕ್ಕಿದ್ದನ್ನು ನಮ್ಮ ತಮ್ಮ ಬಡಿಸಿದಾರೆ ಅಲ್ಲ, ಹೆಂಗಿದ್ದವ್ರು ಹೆಂಗಾಗ್ಬಿಟ್ವಲ್ಲ ಸಿಸ್ಟರ್. ಈಗ್ರೆ ನಿಮಗೆ ನಮ್ಮಿಂದ ತುಂಬ ತೊಂದರೆ ಆಯಿತು ಅನ್ಸುತ್ತೆ, ದಯವಿಟ್ಟು ಕ್ಷಮಿಸಿ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಅಂಥದ್ದೇನೂ ಆಗಿಲ್ಲ. ಎಷ್ಟೇ ಆದರೂ ನಾವೆಲ್ಲ ಒಂದೇ ಮನೆಯವರಲ್ವಾ. ಊಟ ಅಂತೂ ಸೂಪರ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟಾದರೆ ಆಯಿತು. ದಯವಿಟ್ಟು ಎಲ್ಲರೂ ನಿಧಾನವಾಗಿ ಊಟ ಮಾಡಿ, ಸಂಕೋಚ ಮಾಡ್ಕೋಬೇಡಿ. ಯಾರಪ್ಪಲ್ಲಿ ನಮ್ಮ ಸಿಸ್ಟರ್ ಜೋಡಿ ಸ್ವೀಟ್ ಹಾಕಿ. ಇನ್ನೊಂದಾಗಪ್ಪ, ಆರಾಮಾಗಿ ಊಟ ಮಾಡಿ. ಹಾ, ಇದನ್ನ ಹೆಂಗ್ ತಿನ್ಲಿ? ಬಾಯಲ್ಲಿ ಶುಗರ್ ಇದೆಯಲ್ಲ? ಹೌದಲ್ಲ? ಇದು ತಿನ್ನಿ. ಇದೆಲ್ಲ ಬೇಕಿತ್ತಾ? ತಿನ್ನಿ. ತಿನ್ನಿ. ದೂಸರ ಮಾತಾಡಂಗಿಲ್ಲ. ನಾನೆಲ್ಲ ಅರೇಂಜ್ ಮಾಡಿದ್ದೀನಿ, ನೀನು ಹೋಗ್ಬೇಕಷ್ಟೇಪ್ಪ. ಸುಮ್ಮನೆ ಎಲ್ಲದು. ನಿಮ್ಮ ಮಾವರು ಬಂತು. ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಹೆಣ್ಣಿನ ತಂದೆಯಾಗಿ ನಾನು ನನ್ನ ಕರ್ತವ್ಯನ ಸರಿಯಾಗಿ ನಿಭಾಯಿಸಿದ್ನೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ. ಅಯ್ಯೋ, ದಯವಿಟ್ಟು ತಾವು ಆ ಥರ ಎಲ್ಲ ಏನು ಅನ್ಕೋಬೇಡಿ, ಎಲ್ಲ ಚೆನ್ನಾಗೇ ಆಯ್ತಲ್ಲ. ನೀವು ಅಷ್ಟು ಹೇಳಿದ್ರಲ್ಲ, ನನಗೆ ಸಮಾಧಾನ ಆಯಿತು. ನನ್ನ ಮಗಳಿಗೆ ಇಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅಂತ ಖುಷಿ ಆಯಿತು. ಜೊತೆಗೆ ಹೆಮ್ಮೆನೂ ಆಯಿತು. ಏನು ಸರ್ ಇದು? ಅದು ನಮ್ಮ ಕಡೆ ಒಂದು ಪದ್ಧತಿ ಇದೆ. ಮಾವ ಆದವನು ಗಂಡಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಅಳೆಮಯ್ಯ, ಈ ಅಪ್ಪ ಕೊಡುಗೆ ಗಿಡುಗೆ ಅಂತ ಕೊಡೋ ಬಿಲ್ಡಪ್ ನೋಡ್ಬಿಟ್ರೆ ಬೆಂಗಳೂರೇ ಬರೆದು ಕೊಡ್ತಾನೆ ಅಂತ ಅನ್ಸುತ್ತೆ. ಇರೋದು ಮಾತ್ರ ಬಾಡಿಗೆ ಮನೇಲಿ. ಮಾಮ್ಸ್ ಇರು, ನಾನು ಗೆಸ್ ಮಾಡ್ತೀನಿ. ನನ್ನ ಪ್ರಕಾರ ಅದು ನಮ್ಮ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಮಾಮ್ಸ್,
ಅದ್ರ ಪೇಪರ್ಸ್ ಇರಬೇಕು. ನೀನು ದೊಡ್ಡಳಿನ ಹೆಸರಲ್ಲಿ ಬರ್ಕೊಟ್ಟಿರ್ತಾರೆ ಮದುವೆ ಗಿಫ್ಟು ಅಂತ. ನಾನು ನಿಮಗೆ ತುಂಬ ಬೆಲೆ ಬಾಳುವಂಥ ಕೊಡುಗೆ ಕೊಡುವಷ್ಟು ಶ್ರೀಮಂತ ಅಲ್ಲ, ಆದರೆ ಇದು ಬೆಲೆನೇ ಕಟ್ಟಕ್ಕಾಗದೇ ಇರುವಂಥದ್ದು, ತುಂಬ ಅಪರೂಪದ್ದು. ಇದನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನನ್ನ ಮಗಳ ನೆನಪು ಇದರಲ್ಲಿದೆ. ಚಿಕ್ಕ ಹುಡುಗಿಯಿಂದ ಅವಳು ಜೀವನಾನ ಇದರಲ್ಲಿ ಜೋಡಿಸಿಟ್ಟಿದ್ದೀನಿ. ಅಪ್ಪನ ಮಗಳಿಗೆ ಬೇಗ ಮದುವೆ ಆಗಿದ್ದೆ ಒಳ್ಳೆದಾಯ್ತು ಕಣ. ಯಾಕೆ ಮಗ? ಇಲ್ಲಾಂದ್ರೆ ಆಲ್ಬಮ್ ಭಾರತ್ ಟ್ರೈನ್ ತರ ಉದ್ದ ಇರೋದು ಎಲ್ಲ ಕವರ್ ಮಾಡ್ಬೇಕಲ್ಲ. ಥ್ಯಾಂಕ್ ಯು. ಇನ್ಮೇಲಿಂದ ಇದು ನಿಮ್ಮ ಸ್ವತ್ತು. ಸದಾಶಿವ ಮಾಮ, ವಧುವರನ್ನ ಕಳ್ಸೋ ಟೈಮ್ ಆಯ್ತಂತೆ, ನೀವು ಬರ್ಬೇಕಂತೆ. ಹಾ ಸರಿನಾ, ಅದೇನು ಅಂತ ನಾನು ನೋಡ್ತೀನಿ. ಗೆಳೆಯ, ಎಂಥ ಜನನೋ ಇವರು. ಅಪರೂಪ ಕಣೋ ಇಂಥವ್ರು ಸಿಗೋದು. ನಿಮ್ಮ ಮಾವ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಕಣೋ. ಇವ್ರಿ ಸೆಂಟಿಮೆಂಟಲ್ ಡ್ರಾಮಾದ ಮುಂದೆ ಸಿನಿಮಾ ಸೀರಿಯಲ್ ಎಲ್ಲ ಡಮ್ಮಿ ಕಣೋ. ಅದೇನು ಪರ್ಫಾರ್ಮೆನ್ಸು, ಕರಳು ಕಿತ್ತು ಬರೋ ಥರ ಡೈಲಾಗ್ ಡೆಲಿವರಿ. ನನ್ನ ಈ ಕಣ್ಣಿಂದ ನೋಡೋಕ್ಕಾಗಲ್ಲ ಅಳಿಮಯ್ಯ. ನಾನೊಂದು 2 ಪೆಗ್ ಹಾಕೊಂಡ್ಬರ್ತೀನಿ, ನೀನು ಇಲ್ಲೇ. ಮಾವ, ಕುಚಿಕುನೆ ಬಿಟ್ಟು ಹೋಗ್ತಾ ಇದೀಯ. ನನ್ನನ್ನು ಹೇಗೆ ಮಾಮ್ ಬಿಟ್ಟು ಹೋಗ್ತೀಯ ನೀನು? ನಡಿ, ನಾನು ಬರ್ತೀನಿ. ನಿನ್ನ ಅಮ್ಮ ನನ್ನ ಸಿಸ್ಟರ್ಗೆ ಗೊತ್ತಾದ್ರೆ ನಾನು ಶೂಟ್ ಮಾಡ್ಬಿಡ್ತಾಳಪ್ಪ. ಬೇಡ, ನೀ ಇಲ್ಲೇ. ಮಾಮ್ಸ್, ಮಂದಾಕಿನಿ, ಯಾಕೆ ಅಳ್ತಾ ಇದೀಯ ಮಂದಾಕಿನಿ? ಛೇ, ನೀನ್ ಈ ತರ ಅಳೋದು ನಿಂಗೊಂಚೂರು ಸರಿ ಹೊಂದೋದಿಲ್ಲ. ನೀನ್ ಹೇಗಿರ್ಬೇಕು? ಕಣ್ಣೀರೇ ನಿನ್ನ ನೋಡಿ ಕಣ್ಣೀರು ಹಾಕಬೇಕು. ನಮ್ಮ ಮಗಳು. ಹೌದು ಮಂದಾಕಿನಿ, ಮಗಳು ಮದುವೆಯಾಗಿ ಹೋಗ್ತಾ ಇದ್ದಾಳೆ. ಹೆಣ್ಮಕ್ಳು ವಯಸ್ಸಿಗೆ ಬಂದ್ಮೇಲೆ ಮದುವೆ ಮಾಡಿಕೊಂಡು ಅಪ್ಪ ಅಮ್ಮನ್ನ ಬಿಟ್ಟು ಹೋಗ್ಲೇಬೇಕು. ಹೆಣ್ಣು ಹೆತ್ತವ್ರಿಗೆ ಮಗಳನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸೋದು ಇನ್ನೊಂದು ಹೆರಿಗೆ ಇದ್ದಂಗೆ. ಅವ್ರ ಸಂತೋಷಕ್ಕೆ ಸಹಿಸ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ನನ್ಗಿದೆಲ್ಲ ಅರ್ಥ ಆಗುತ್ತೆ ರೀ. ಆದ್ರೂ ನಮ್ ಭೂಮಿ ಇಲ್ದಿರೋ ಮನೆಗೆ ನಾವ್ ಹೆಂಗ್ರಿ ವಾಪಸ್ ಹೋಗೋದು? ಆಗಲ್ಲ ರೀ. ಅರೆ, ಅದಕ್ಕೆ ಇಷ್ಟು ಅಳಬೇಕಾ? ಸಮಾಧಾನ ಮಾಡ್ಕೊ, ನಡಿ. ಗೌತಮ್ ಭೂಮಿಕಾ ನಮಗೋಸ್ಕರ ಕಾಯ್ತಿದ್ದಾರೆ. ಅವರು ಮನೆಗೆ ಹೋಗೋ ಟೈಮ್ ಆಯ್ತು. ಮಂದಾಕಿನಿ ನೋಡು, ಅಳು ನಿಲ್ಸು.
ನಗ್ತಾ ನಗ್ತಾ ಕಳಿಸ್ಕೊಡ್ಬೇಕು ಅವ್ರನ್ನ. ಅದೇ ನಾವು ಅವ್ರಿಗೆ ಕೊಡೋ ದೊಡ್ಡ ಉಡುಗೊರೆ. ಸಾಕಮ್ಮ, ಸಮಾಧಾನ. ಬಾ, ಸ್ಮೈಲ್ ಸ್ಮೈಲ್. ನಮ್ಮ ಮಂಡಕ್ಕಿ ಹೆಂಗಿರ್ಬೇಕು? ಬಾ. ಬೇಡ, ನಿನ್ನ ಹತ್ರ ಒಂಚೂರು ಚೆನ್ನಾಗಿ ಕಾಣಲ್ಲ ನೋಡು. ನಿನ್ನ ಹತ್ರ 10 ವರ್ಷ ವಯಸ್ಸು ಹೆಚ್ಚಾದಂಗೆ ಕಾಣುತ್ತೆ. ಆಗ ನಿನ್ಗೆ ಯಾರು ಮಿಸ್ ಮೈಸೂರು 1988 ಅಂತ ಹೇಳಲ್ಲ, ಮಿಸ್ ಮೈಸೂರು 1978 ಅಂತಾರೆ. ಅದು ಓಕೆನಾ ನಿನಗೆ? ಹೋಗೆ, ನಾನು ಎಷ್ಟು ದುಃಖದಲ್ಲಿದ್ರು ನಿನ್ನ ನಗ್ಸಕ್ ನೋಡ್ತೀಯ. ನೋಡು, ನಿಜವಾಗ್ಲೂ ನೋಡು, ಇಲ್ಲೆಲ್ಲ ರಿಂಕಲ್ಸ್ ಬರ್ತಿದೆ, ಚೆನ್ನಾಗಿ ಕಾಣ್ತಿಲ್ಲ. ಆದ್ರೆ ನೀನ್ ನಗ್ನಗ್ತಾ ಇದ್ರೆ ನಿನ್ ಮುಖ ಹಾಗೆ ಫ್ರೆಶ್ ಆಗಿ ಪಳ ಪಳ ಅನ್ನತ್ತೆ. ನಿಲ್ಗಾಯಿದ್ಮೇಲೆ ಎಷ್ಟು ಮುಲಾಮ್ ಹಚ್ಚಕ್ ಟ್ರೈ ಮಾಡಿದ್ರು ವಾಸಿ ಆಗಲ್ಲ ಕಣೆ. ನೀವು ಹೊರಡು, ನಾವ್ ಹೆಂಗೋ ಸಹಿಸ್ಕೊತೀವಿ. ನೀವು ಹೊರಡು. ನೋಡಿ, ನಾನಿಲ್ಲ ಅನ್ನೋ ಕೊರತೆ ಕೊರಗು ಅಪ್ಪ ಅಮ್ಮ ಇಬ್ರಿಗೂ ಇರಬಾರ್ದು. ನನ್ನ ಜಾಗ ನೀನ್ ತಗೋಬೇಕು. ಅಳ್ಬೇಡ. ಅಪ್ಪ ಅಮ್ಮಂಗೆ ನೀನೇ ತಾನೇ ಸಮಾಧಾನ ಹೇಳ್ಬೇಕು. ಮುಂದೆ ತರ ಏನೂ ಇರಲ್ಲ. ಅಮ್ಮನ್ಗೆ ನೀನ್ ಹೆಲ್ಪ್ ಮಾಡ್ಬೇಕು ಕಿಚನಲ್ಲಿ. ವಯಸ್ಸಾಗಿದೆ ಅಲ್ವಾ, ಒಬ್ರೇ ನೋಡ್ಕೊಳಕ್ ಆಗಲ್ಲ ಅವರಿಂದ. ನೋಡ್ಕೊತೀಯ ತಾನೆ? I'll miss you, I'll miss you too, ಕಂದ. ನಾನು ಎಲ್ಲೇ ಹೋದ್ರು ನೀವೆಲ್ಲರೂ ನನ್ನ ಯೋಚನೆ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ಇರ್ತೀರ. ಅಮ್ಮಮ್ಮ, ನೀವು ನನ್ನ ಮದುವೆಗೆ ಬಂದಿರಲ್ಲ, ತುಂಬಾ ಖುಷಿ ಆಯ್ತು. ನನ್ನ ಮದುವೆ ಇಷ್ಟು ಚೆನ್ನಾಗಿ ನಡೆದಿದ್ದಕ್ಕೆ ನೀವೇ ಕಾರಣ. ಅದ್ರಲ್ಲಿ ನಿಮ್ಮ ಪಾಲ್ ತುಂಬಾ ದೊಡ್ಡದು. ಮದುವೆ ಮುಗೀತು ಅಂತ ಹೋಗ್ಬಿಡ್ಬೇಡಿ. ಅಪ್ಪ ಅಮ್ಮ ಜೊತೆಯಾಗಿರಿ. ಈ ಮದ್ವೆನೂ ನೀವು ಹೀಗೆ ಮಾಡಿಸ್ಬೇಕಲ್ವಾ? ಅಮ್ಮನ ಜೊತೆ ಜಗಳ ಆಡ್ಬೇಡಿ. ಪಿಕ್ಕಿ, ಪ್ರಾಮಿಸ್. ಖುಷಿಯಾಗಿರ್ಬೇಕಾದ್ರೆ ಅಳ್ಬಾರ್ದು ಅಂತ ನೀವೇ ತಾನು ಹೇಳ್ಕೊಟ್ಟಿದ್ದು. ಮತ್ತೆ ಯಾಕೆ ಅಳ್ತಿದ್ದೀರಾ? ಅಪ್ಪ, ನಾನೊಂದು ರಿಕ್ವೆಸ್ಟ್ ಮಾಡ್ಲಾ? ದಿನ ಬೆಳಗ್ಗೆ ಎದ್ದು ನಿಮ್ ವಾಯ್ಸ್ ಕೇಳಿಸ್ದೇ ಇದ್ರೆ ನನ್ನ ದಿನಾನೇ ಶುರು ಆಗಲ್ಲ. ನನಗೊಂದೇ ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತೀರಾ ಪ್ಲೀಸ್? ಖಂಡಿತ ಕಳಿಸ್ತೀನಿ ಮಗಳೇ. ನಾನು ಏನೇ ಮಾಡಿದ್ರು, ಏನೇ ಪಡ್ಕೊಂಡಿದ್ರು, ಅದು ನನ್ನ ಮಕ್ಕಳಿಗೋಸ್ಕರ, ನನ್ನ ಮಕ್ಕಳ ಸಂತೋಷಕ್ಕೋಸ್ಕರ, ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅಂತ. ಮೊದಲು ಖುಷಿಯಾಗಿರ್ಬೇಕು, ಆಗ್ಲೇ ನಾನು ಮಾಡಿದ್ದೆಲ್ಲ ಸಾರ್ಥಕ. ಎಷ್ಟೇ ಕಷ್ಟ ಬಂದ್ರು ಎದುರಿಸೋ ಶಕ್ತಿ ನೀವು ನನಗೆ ಕೊಟ್ಟಿದ್ದೀರ. ನಾನು ಯಾವುದೇ ಪರಿಸ್ಥಿತಿಯಲ್ಲಿದ್ರು ನೀವು ಹೇಳ್ದಾಗೆ ನಡ್ಕೋತೀನಿ.